ಸ್ಟಾರ್ಟ್. Today, Vodolka Rangapariyatana presenting Vishwa Janaratna short play on Natya Shastra to create a world record. A play Panchama Veda, directed by Ganpati B. Hegde, music directed by Sridhar Hegde. Our special thanks to NST. ಗುರುಗಣಾಧಿಪತಯೇ ನಮಃ. ಸತ್ಯಾಚಾರ ಸಭಾ ಗುಣೋಜ್ವಲ ಸಭಾ ಸದ್ಧರ್ಮ ಕೀರ್ತಿ ಸಭಾ ವೇದಾಲಂಕೃತ ಶಾಸ್ತ್ರಪೂರಿತ ಸಭಾ ವೇದಾಲಂಕೃತ ಶಾಸ್ತ್ರಪೂರಿತ ಸಭಾ ವಿಖ್ಯಾತೋ ವೀರಸಭಾ ರಾಜ ರಾಜ ಕುಮಾರ ಶೋಭಿತ ಸಭಾ ರಾಜ ಪ್ರಕಾಂತಿ ಸಭಾ ಸಂಗೀತೋ ಪ್ರಕಟಿತ ಸಭಾ ಕವಿ ಸಭಾ ಗುರು ಸಭಾ ಸಾಮ್ರಾಜ್ಯ ಲಕ್ಷ್ಮೀ ಸಭಾ ಸಾಮ್ರಾಜ್ಯ ಲಕ್ಷ್ಮೀ ಸಭಾ ಪೂರ್ವರಂಗ ಇಲ್ಲಿಗೆ ಸಮಾಪ್ತವಾಗಿದೆ. ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ, ನಡೆಯಿರಿ, ಅಭ್ಯಾಸವನ್ನು ಮಾಡಿ. ನೆನಪಿಡಬೇಕಾದ ಒಂದು ಮುಖ್ಯ ವಿಷಯವಿದೆ. ಇದು ಪ್ರಥಮವಾಗಿ ಸಿದ್ಧತೆಯಾದದ್ದು. ಯಾವುದೇ ತಪ್ಪುಗಳು ನಡೆಯಬಾರದು. ಶುಭವಾಗಲಿ.
ತುಂಬಾ ಒಳ್ಳೆಯ ಪ್ರಶ್ನೆ ಕೇಳಿದೆ. ನಾಟ್ಯಶಾಸ್ತ್ರ ಎನ್ನುವುದು ಕೇವಲ ಇದು ನಾಟಕದ ಪ್ರಶ್ನೆಯಲ್ಲ, ಜೀವನದ ಸಾರವುಳ್ಳ ಮಾಧ್ಯಮದ ಪ್ರಶ್ನೆ. ಹಿಂದೊಂದು ಕಾಲದಲ್ಲಿ, ತ್ರೇತಾಯುಗದಲ್ಲಿ, ಮನುಷ್ಯ ಧರ್ಮ ಮಾರ್ಗವನ್ನು ಮರೆತು ಅಧರ್ಮ ಮಾರ್ಗವನ್ನು ಹಿಡಿದು ಕಾಮ ಲೋಭಗಳ ಮಾಯೆಗೆ ಒಳಗಾಗಿ ಧರ್ಮದ ಮಾರ್ಗವನ್ನು ಎಂದು ತಪ್ಪಿದ್ದನು. ಆಗ ಇಂದ್ರನು ಬ್ರಹ್ಮದೇವರಲ್ಲಿ ಹೀಗೆ ಪ್ರಾರ್ಥಿಸಿದನು: ಯಾವ ಮಾಧ್ಯಮದಲ್ಲಿ ನೋಡುವಿಕೆ ಮತ್ತು ಕೇಳುವಿಕೆ ಎರಡು ಮೇಳೈಸಲಿ, ಆ ಮಾಧ್ಯಮದ ಮೂಲಕ ಮಾನವನು ಧರ್ಮ, ಅರ್ಥ, ಮೋಕ್ಷದ ಹಾದಿಯನ್ನು ಮತ್ತೆ ಕಾಣುವಂತಾಗಲಿ ಎಂದು. ಆದರೆ ಗುರುವಯ್ಯ, ವೇದ ಜ್ಞಾನಗಳ ಭಂಡಾರ, ಇಡೀ ಜಗತ್ತಿನ ಸ್ವಾಸ್ಥ್ಯ ಅದರಲ್ಲಿ ಅಡಗಿದೆ, ಹಾಗೆ ಉದ್ದೇಶವೂ ಅದರಲ್ಲಿ ಅಡಗಿದೆ. ಹೀಗಿರುವಾಗ ಮತ್ತೊಂದು ಹೊಸದಾದ ವೇದ ಯಾತಕ್ಕಾಗಿ? ಯಾಕೆಂದರೆ ಸಮಸ್ತರಿಗೂ ಈ ಜ್ಞಾನ ಸುಲಭದಲ್ಲಿ ಲಭ್ಯವಾಗಲಿ ಎಂದು. ನಾಟಕ ಎಂದರೆ ಸುಲಭವಾಗಿ ದಕ್ಕುವುದಲ್ಲ, ಇದರ ಮೂಲಕ ಶಿಕ್ಷಣ, ಜ್ಞಾನದ ಪ್ರಸರಣವಾಗುತ್ತದೆ. ಈ ಮಂಗಲಕರ ಉದ್ದೇಶದಿಂದಲೇ ಬ್ರಹ್ಮದೇವರು 4 ವೇದಗಳ ತತ್ವಗಳ ಆಧಾರದ ಮೇಲೆ ಈ ನಾಟ್ಯಶಾಸ್ತ್ರವನ್ನು ರಚಿಸಿದ್ದಾರೆ. ಆಹಾ ಆಹಾ 4 ವೇದಗಳ ತತ್ವ, ಅವುಗಳು ಏನು ಬರೆಯುವ? ಈಗ ನೀವೇನು ಈ ನಾಟಕದ ಪಾಠವನ್ನ ಕೇಳುತ್ತಾ ಇದ್ದೀರೋ, ಇದನ್ನ ಬ್ರಹ್ಮದೇವರು ಋಗ್ವೇದದಿಂದ ಪಡೆದುಕೊಂಡಿದ್ದಾರೆ. ಈ ಸುಮಧುರ ಗಾನಕ್ಕೆ ಸಾಮವೇದವೇ ಆಧಾರ. ಅಂತೆಯೇ ಯಜುರ್ವೇದದಿಂದ ಅಭಿನಯವನ್ನು, ಅಥರ್ವದಿಂದ ರಸಗಳನ್ನು ತೆಗೆದುಕೊಂಡಿದ್ದಾರೆ. ಹೀಗೆ 4 ವೇದಗಳ ಗುಣಗಳ ಆಧಾರದಲ್ಲಿ ನಾಟ್ಯಶಾಸ್ತ್ರವನ್ನು ನಿರ್ಮಿಸಲಾಗಿದೆ. ಗುರುದೇವ, ಆದರೆ ಈ ನಾಟಕ ದೇವತೆಗಳಿಗೆ ಮಾತ್ರ ಸೀಮಿತವೇ? ಇದೇ ಪ್ರಶ್ನೆಯನ್ನ ದಾನವರು ಬ್ರಹ್ಮದೇವನ ಮುಂದೆ ಇಟ್ಟಿದ್ದರು. ಆಗ ಬ್ರಹ್ಮದೇವರು ನಾಟ್ಯಶಾಸ್ತ್ರವು ಎಲ್ಲರಿಗೂ ಸಹ ಎಂದು ಉತ್ತರ ನೀಡಿದರು. ನಾಟ್ಯಶಾಸ್ತ್ರ ಎಲ್ಲರಿಗೂ ಸಿಗಲಿ, ಅದರ ಮೂಲಕ ಜ್ಞಾನ ಪ್ರಸರಣವಾಗಲಿ ಎನ್ನುವುದು ಉದ್ದೇಶವಾಗಿತ್ತು. ನಾಟ್ಯದಲ್ಲಿ ಜ್ಞಾನ ಸಕಲವೂ ಇದೆ. ಇದು ಕ್ರಿಯಾಶೀಲತೆಯ ಸಮಾವೇಶವಾಗಿದೆ. ಅದ್ಭುತ ಅದ್ಭುತ! ಸಮಸ್ತ ಸೃಷ್ಟಿಯ ಸಮಾವೇಶ, ಲೌಕಿಕವೂ ಹೌದು, ಅಲೌಕಿಕವೂ ಹೌದು, ಬಹುಧರ್ಮೀಯ. ಸಕಲ ಜೀವಿಗಳಿಗೆ ಈ ಕಲೆಯೇ ಒಂದು ಆಧಾರವಾಗಿದೆ. ನಿಜ, ನಾಟ್ಯಶಾಸ್ತ್ರ ಎಲ್ಲ ಕಲೆಗಳ ಮೂಲವೂ ಅಂತ ಹೇಳಬಹುದು, ಅಥವಾ ಎಲ್ಲ ಕಲೆಗಳ ಸಂಗಮ ಅಂತಲೂ ಅನ್ನಬಹುದು. ಆದರೆ ಮುನ್ವಯ್ಯ, ಏನು ನಾಟ್ಯ ಕಲೆ ಅದ್ಭುತ ಕಲೆಯಾಗಿದೆ. ಜೀವಿಸಲು ಉಸಿರಾಟವು ಎಷ್ಟು ಅಗತ್ಯವೋ ಅಷ್ಟೇ ಅಗತ್ಯವಾಗಿದ್ದರು ಸಮಾಜ ಇದನ್ನು ಯಾಕೆ ಗಂಭೀರವಾಗಿ ಪರಿಗಣಿಸಿಲ್ಲ? ಕಲೆಯನ್ನು ಅನಾವಶ್ಯಕ ಎಂದು ಯಾಕೆ ಗುರುತಿಸಲಾಗಿದೆ? ನಾವು ಕಲಾವಿದರು, ನೀತಿ ರೂಪಕರಲ್ಲ. ನಮ್ಮ ಧರ್ಮವನ್ನು ಪಾಲಿಸುತ್ತಾ ಹೋಗುವುದು ಕಲಾವಿದರಾದ ನಮಗೆ ಕರ್ತವ್ಯ ನಿರತರಾಗಿರುವುದು ನಮ್ಮ ಧರ್ಮವೇ ಹೇಳುತ್ತದೆ. ಆದರೆ ನಮ್ಮ ನಾಟಕಗಳಲ್ಲಿ, ನಮ್ಮ ಜೀವನದಲ್ಲಿ ನೀತಿ ರೂಪಕದ ಅಳವಡಿಕೆಯೂ ಅಷ್ಟೇ ಮುಖ್ಯ. ನಾಟಕದಿಂದ ಸಮಾಜದಲ್ಲಿರುವ ಅಸಮಾನತೆಗಳು ನಿವಾರಣೆಯಾಗುತ್ತದೆ. ಜಾತಿ, ದೇಶ, ಮತ ಇವುಗಳನ್ನೆಲ್ಲ ತೊರೆದು ಏಕಸ್ಥಾಯಿ ಭಾವ ಮೂಡಿ ಸ್ವರ್ಗ ಸದೃಶವಾದಂತಹ ಭೂಮಿ ನಿರ್ಮಾಣವಾಗುವುದರಲ್ಲಿ ಸಂದೇಹವೇ ಇಲ್ಲ. ನಿಸ್ಸಂದೇಹವಾಗಿ ಕಲಾವಿಹೀನವಾದ ಸಮಾಜ ಪಶುಗಳ ಸಮಾಜ. ನಿಜ. ಆ ಕಾರಣದಿಂದಲೇ ಈ ನಾಟ್ಯ
ನಾಟ್ಯಶಾಸ್ತ್ರ ನಿರ್ಮಾಣವಾಗಿದೆ. ನಾನು ಕಲೆ ಮತ್ತು ಕಲಾವಿದರಿಗೆ ಸಮಾಜ ಯಾವ ಆದರದ ಸ್ಥಾನ, ಅವರಿಗೆ ದಕ್ಕುವ ಗೌರವ, ಅವರ ಅಧಿಕಾರವನ್ನು ನೀಡಲಿ. ಈ ನಾಟ್ಯಶಾಸ್ತ್ರವನ್ನ ನಾನು ಪಂಚಮವೇದ ಎಂದು ಕರೆದಿದ್ದೇನೆ. ಆಹಾ, ಪಂಚಮ ವೇದ. ಪಂಚಮವೇದ. ಜ್ಞಾನ ಸಂಗಮ ಪಂಚಮವೇದ. ವೇದ 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 ವೇದಗಳ ಜ್ಞಾನ ಸಂಗಮ ಪಂಚಮವೇದ. ಜ್ಞಾನ ಸಂಗಮ. ಋಷಿಗಳೇ, ನಮ್ಮ ರಂಗಕರ್ಮಿಗಳು ತಮ್ಮ ಅಭ್ಯಾಸವನ್ನು ಮುಗಿಸಿ ತಮ್ಮೆದುರಿಗೆ ಪ್ರದರ್ಶನ ನೀಡಲು ಸನ್ನದ್ಧರಾಗಿದ್ದಾರೆ. ಇನ್ನೇಕೆ ತಡ? ಬನ್ನಿ, ನಾಟಕದ ಆನಂದವನ್ನು ಹೊಂದೋಣ. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ಸರಿಯಾದ ಕಾಲಕ್ಕೆ, ಅಂದರೆ ಬರಬೇಕಾದ ಕಾಲದಲ್ಲಿ ಮಳೆ ಬರಲಿ. ಈ ಭೂಮಿ ಸಸ್ಯಶ್ಯಾಮಲೆಯಾಗಿ ಫಲಗಳಿಂದ ಕಂಗೊಳಿಸಲಿ.